ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಕೂಡ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಆಶಿಕ್ ಮುಲ್ಕಿ. IPL ನಡೀತಾ ಇದೆ. ಈ ಬಾರಿಯೂ ಕೂಡ ರಣರೋಚಕ ಪಂದ್ಯಗಳು ಅಭಿಮಾನಿಗಳಿಗೆ ನೋಡೋದಕ್ಕೆ ಸಿಕ್ಕಿದೆ. ಈ ಪೈಕಿ ಒಂದು ಪಂದ್ಯ ಅಂತಂದ್ರೆ ಮೊನ್ನೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದಂತಹ RCB ಮತ್ತು CSK ನಡುವಿನ ಪಂದ್ಯ. ಫಸ್ಟ್ ಹಾಫ್ ಅಂದ್ರೆ ಮೊದಲನೇ ಇನ್ನಿಂಗ್ಸ್ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಬ್ಯಾಟಿಂಗ್ ಮಾಡಿರುವಂಥ ರೀತಿ ಬಹಳಷ್ಟು ಅದ್ಭುತವಾಗಿತ್ತು. 150 ರನ್ಗಳನ್ನು ಪೇರಿಸಿರುವಂಥ ಪರಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನೆರೆದಿದ್ದಂತಹ ಅಭಿಮಾನಿಗಳಲ್ಲೂ ಕೂಡ ರೋಮಾಂಚನ ಉಂಟು ಮಾಡಿತು. ಮತ್ತೆ TV ಮತ್ತು ಮೊಬೈಲ್ಗಳಲ್ಲೂ ನೋಡಿದಂತಹ ಕ್ರೀಡಾ ಪ್ರಿಯರಿಗೂ ಕೂಡ ಸಖತ್ ಇಷ್ಟ ಆಗೋಗಿತ್ತು. ಅಂಥದ್ದೊಂದು ಇನ್ನಿಂಗ್ಸ್ ಅದು. ಸೊ ಆರಂಭದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಒಂದು ಹಂತಕ್ಕೆ ಎಡವಿದ್ರೂ ಕೂಡ 207 ರನ್ನನ್ನು ಕೊನೆ ಹಂತದವರೆಗೂ ಕಲೆ ಹಾಕೋದಕ್ಕೆ ಸಾಧ್ಯ ಆಯಿತು. 45-46 ರನ್ಗಳ ರೋಚಕ ಜಯವನ್ನ RCB ಆ ಪಂದ್ಯದಲ್ಲಿ ಸಾಧಿಸಿಕೊಂಡಿತು. ಈಗ ನಾನು ಮ್ಯಾಚ್ ನಡೆದು ಇಷ್ಟು ದಿನ ಆಗಿದೆ, ಈಗ ಈತ ಬಂದ್ಬಿಟ್ಟು ಆ ಮ್ಯಾಚ್ ರಿಪೋರ್ಟ್ ಅನ್ನು ಹೇಳ್ತಿದ್ದಾನೆ ಅಂತ ಅನ್ಕೋಬೇಡಿ. ಇವತ್ತಿನ ಈ ವಿಡಿಯೋದಲ್ಲಿ ಒಂದು ವಿಚಾರವನ್ನ ನಿಮ್ ಜೊತೆಗೆ ಹಂಚ್ಕೊಳ್ಳೋದಕ್ಕೆ ಬಂದಿದ್ದೀನಿ. ಆ ಮ್ಯಾಚ್ಗೆ ಸಂಬಂಧಪಟ್ಟಿರುವಂತಹ ಕಾರಣಕ್ಕಾಗಿ ಒಂದು ಪೀಠಿಗೆಯಾಗಿ ಆ ಮ್ಯಾಚ್ ಬಗ್ಗೆ ಹೇಳಿದೆ ಅಷ್ಟೇ. ಸೊ ಈಗ ಯಾಕೆ ಆ ಮ್ಯಾಚ್ ಬಗ್ಗೆ ಮಾತಾಡ್ತಿದ್ದೀನಿ ಅಂತಂದ್ರೆ, ಅವತ್ತು ಒಂದು ಮನಮೋಹಕ ಅಷ್ಟೊಂದು ಬ್ಯೂಟಿಫುಲ್ ಆಗಿರುವಂತಹ ಒಂದು ಇನ್ಸಿಡೆಂಟ್ ನಡೆಯಿತು. ನಾವೆಲ್ಲರೂ ಕೂಡ ಅದನ್ನ ಟಿವಿಯಲ್ಲಿ ನೋಡಿದ್ವಿ. ಸ್ಟೇಡಿಯಂ ಅಲ್ಲಿ ಇದ್ದಂತಹ ಜನರು ಸ್ಟೇಡಿಯಂ ಅಲ್ಲಿ ನೋಡಿದ್ರು. ಎಂತ ಒಂದು ವಾತಾವರಣ ಅಲ್ಲಿತ್ತು ಅನ್ನೋದನ್ನ ನಿಮ್ಮ ಮುಂದೆ ಶೇರ್ ಮಾಡ್ಕೋಬೇಕು ಅಂತ ಅನ್ಸಿರುವಂತ ಕಾರಣಕ್ಕಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಅವತ್ತು 2.5ನೇ ಓವರ್ಗೆ ಜೇಕಬ್ ಡಫಿ ಅದ್ಭುತವಾಗಿರುವಂತ ಬೌಲಿಂಗ್ ಮಾಡ್ತಾ ಇದ್ರು. ಅವರ 3ನೇ ಓವರ್ನಲ್ಲಿ ಅಂದ್ರೆ ಒಟ್ಟು ತಂಡದ 3ನೇ ಓವರ್ನಲ್ಲಿ ಜೇಕಬ್ ಡಫಿಯ 2ನೇ ಓವರ್ನಲ್ಲಿ 2 ಓವರ್ 5ನೇ ಎಸೆತಕ್ಕೆ ಚೆನ್ನೈ ಸೂಪರ್ ಕಿಂಗ್ಸ್ನ ವಿಕೆಟ್ ಕೀಪರ್ ಮತ್ತು ಬ್ಯಾಟರ್ ಆಗಿರುವಂತಹ ಸಂಜು ಸ್ಯಾಮ್ಸನ್ ಅವರ ವಿಕೆಟ್ ಬೀಳುತ್ತೆ. ಈ ವಿಕೆಟ್ ಬಿದ್ದಂತ ಸಂದರ್ಭದಲ್ಲಿ ಇಡೀ ಸ್ಟೇಡಿಯಂ ಬಹಳ ಜೋಶ್ ಇರುತ್ತೆ. ಡಿಜೆಯು ಕೂಡ ಆ ಸಂದರ್ಭಕ್ಕೆ ಅನುಗುಣವಾಗಿರುವಂತ ಒಂದು ಹಾಡನ್ನು ಹಾಕಿದ್ರು. ಅದು ಅಂದ್ರೆ ಚೆನ್ನೈ ಸೂಪರ್ ಕಿಂಗ್ಸ್ ವಿಕೆಟ್ ಬೀಳ್ತಾ ಇದೆ ಅಂತಂದ್ರೆ ಅದು ಬಹಳಷ್ಟು ಖುಷಿಯ ವಿಚಾರ. ಆದ್ರೆ ಎಲ್ಲರೂ ಕೂಡ ಖುಷಿಯಲ್ಲಿದ್ರು ಈ ಒಬ್ಬ ಆಟಗಾರನ ಪೈಕಿ ಅಂತಂದ್ರೆ ನೀವು ನಂಬಲೇಬೇಕು. ಕೆಲವರು ಗಮನಿಸಿದ್ದಾರೆ, ಅದು ಗಮನಿಸದೇ ಇರುವಂತವರಿಗೆ ಈ ವಿಡಿಯೋವನ್ನ ಮಾಡ್ತಾ ಇರುವಂತದ್ದು. ಸಂಜು ಸ್ಯಾಮ್ಸನ್ ವಿಕೆಟ್ ಬೀಳ್ತಾ ಇತ್ತು, ಕ್ಯಾಚ್ ಸಿಗ್ತಾ ಇದ್ದ ಹಾಗೇನೆ ಇಡೀ ಡಗ್ಔಟ್ ಮತ್ತು ಆನ್ ಫೀಲ್ಡ್ ಅಲ್ಲೂ ಕೂಡ ಮತ್ತೆ ಸ್ಟೇಡಿಯಂನಲ್ಲೂ ಕೂಡ ಒಂದು ಸಂಭ್ರಮ ಮನೆ ಮಾಡಿತ್ತು. ಯಾಕೆಂದ್ರೆ ಅಷ್ಟು ಡೇಂಜರಸ್ ಬ್ಯಾಟ್ಸ್ಮನ್ ಆತ ಇದ್ರೆ ಏನ್ ಬೇಕಿದ್ರು ಮಾಡಬಲ್ಲ ಅನ್ನುವಂಥದ್ದಕ್ಕೆ ಇತ್ತೀಚಿನ T20 ವರ್ಲ್ಡ್ ಕಪ್ ಉದಾಹರಣೆ. ಸೊ ಹೀಗಾಗಿ ಆತನ ವಿಕೆಟ್ ಎಷ್ಟು ಪ್ರಾಮುಖ್ಯತೆ ಪಡೆದುಕೊಂಡಿತ್ತು ಅಂತ ನಮಗೆಲ್ರಿಗೂ ಕೂಡ ಗೊತ್ತಿತ್ತು. ಆದ್ರೆ ಅಂತ ಸಂದರ್ಭದಲ್ಲೂ ಕೂಡ ಸಂಜು ಸ್ಯಾಮ್ಸನ್ ವಿಕೆಟ್ ಬಿದ್ದಂತ ಸಂದರ್ಭದಲ್ಲೂ ಕೂಡ ಕಿಂಗ್ ಕೊಹ್ಲಿ ವಿರಾಟ್ ಕೊಹ್ಲಿ ಅವರ ಮುಖ ಭಾವ ಹೇಗಿತ್ತು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಮಗೆ ನೋಡಿದ್ರೆ ಗೊತ್ತಾಗುತ್ತೆ. ಸೊ ವಿರಾಟ್ ಕೊಹ್ಲಿಗೆ ಬಹಳ ಬೇಸರ ಆಗೋಯ್ತು. ಅಂದ್ರೆ ವಿರಾಟ್ ಕೊಹ್ಲಿ ಸಾಮಾನ್ಯವಾಗಿ ಅದು ಯಾರದೇ ವಿಕೆಟ್ ಇರಲಿ, ವಿರಾಟ್ ಕೊಹ್ಲಿ ಅಗ್ರೆಷನ್ಗೇನು ಕಡಿಮೆ ಇರೋದಿಲ್ಲ. ಅದು ಟೆಸ್ಟ್ ಇರಲಿ, ODI ಇರಲಿ, ಇಂಟರ್ನ್ಯಾಷನಲ್ T20 ಇರಲಿ ಅಥವಾ IPL ಇರಲಿ, ಎಲ್ಲಾ ಫಾರ್ಮ್ಯಾಟ್ ಅಲ್ಲೂ ಕೂಡ ವಿರಾಟ್ ಕೊಹ್ಲಿ ಅಗ್ರೆಷನ್ಗೇನು ಕಡಿಮೆ ಇರೋದಿಲ್ಲ. ಆತ ಯಾರೇ ಬೌಲಿಂಗ್ ಮಾಡಲಿ, ಅದು ಯಾರದೇ ವಿಕೆಟ್ ಬೀಳಲಿ, ಅಲ್ಲಿ ಕ್ಯಾಮ್ರಾ ನೇರವಾಗಿ ಹೋಗುವಂಥದ್ದು ವಿರಾಟ್ ಕೊಹ್ಲಿ ಮೇಲೆ. ಯಾಕೆ ಅಂದ್ರೆ ವಿರಾಟ್ ಕೊಹ್ಲಿ ಅಗ್ರೆಷನ್ ಅನ್ನು ಇಷ್ಟಪಡುವಂತ ಕೋಟ್ಯಾಂತರ ಅಭಿಮಾನಿಗಳು ವಿರಾಟ್ ಕೊಹ್ಲಿ ಅವರಿಗಿದ್ದಾರೆ. ಸೊ ಆದಾಗ್ಯೂ ಕೂಡ ಸಂಜು ಸ್ಯಾಮ್ಸನ್ ವಿಕೆಟ್ ಬಿದ್ದಂತ ಸಂದರ್ಭದಲ್ಲಿ ವಿರಾಟ್ ಕೊಹ್ಲಿಗೆ ಬೇಸರ ಆಗಿತ್ತು ಅನ್ನೋದು ನಮಗೆ ಈ ಅವರ ಮುಖಭಾವದಿಂದ ಗೊತ್ತಾಗುತ್ತೆ. ಅಂದ್ರೆ ವಿರಾಟ್ ಕೊಹ್ಲಿ ಅವರ ಕ್ಲೋಸೆಸ್ಟ್ ಸರ್ಕಲ್ ಅಲ್ಲಿ ಸಂಜು ಸ್ಯಾಮ್ಸನ್ ಕೂಡ ಇದ್ದಾರೆ ಅನ್ನುವಂಥದ್ದು ಇದು ನಮಗೆ ಹೇಳ್ಕೊಡುತ್ತೆ. ಇತ್ತೀಚೆಗೆ T20 ವರ್ಲ್ಡ್ ಕಪ್ ನಲ್ಲಿ ಬಹಳ ಅದ್ಭುತವಾಗಿರುವಂತ ನಾಕ್ ಅನ್ನ ಸಂಜು ಸ್ಯಾಮ್ಸನ್ ಅವರು ಪ್ರದರ್ಶನ ಮಾಡಿದ್ರು. ನಾಕ್ಔಟ್ ಮ್ಯಾಚ್ ಅಲ್ಲಿ ಮತ್ತೆ ವೆಸ್ಟ್ ಇಂಡೀಸ್ ವಿರುದ್ಧ, ಮತ್ತೆ ಇಂಗ್ಲೆಂಡ್ ವಿರುದ್ಧ, ಜೊತೆಗೆ ಫೈನಲ್ ನಲ್ಲಿ ನ್ಯೂಜಿಲೆಂಡ್ ವಿರುದ್ಧ. ಸೊ ಈ 3 ಪಂದ್ಯಗಳಲ್ಲೂ ಕೂಡ ತನ್ನ ಹೆಗಲ ಮೇಲೆ ಜವಾಬ್ದಾರಿಯನ್ನು ಹೊತ್ಕೊಂಡು ಸಂಜು ಸ್ಯಾಮ್ಸನ್ ಅವರು ಅದ್ಭುತವಾಗಿರುವಂತ ಇನ್ನಿಂಗ್ಸ್ ಕಟ್ಟಿದ್ರು. ಅದರ ಪರಿಣಾಮ ಸತತ 2ನೇ ಬಾರಿಗೆ T20 ವರ್ಲ್ಡ್ ಕಪ್ ಅನ್ನ ಗೆಲ್ಲೋದಕ್ಕೆ, 3ನೇ T20 ವರ್ಲ್ಡ್ ಕಪ್ ಅನ್ನ ಗೆಲ್ಲೋದಕ್ಕೆ ಸಂಜು ಸ್ಯಾಮ್ಸನ್ ಅವರು ಸಹಾಯ ಮಾಡಿದ್ರು. ಸೊ ಆ ಸಂದರ್ಭದಲ್ಲೂ ಕೂಡ ಬಹಳ ಇಮೋಷನಲ್ ಆಗಿರುವಂತ ಒಂದು ಟ್ವೀಟ್ ಅನ್ನ ವಿರಾಟ್ ಕೊಹ್ಲಿ ಅವರು ತಮ್ಮ ಇನ್ಸ್ಟಾಗ್ರಾಮ್ ಮತ್ತು ಎಕ್ಸ್ ನಲ್ಲಿ ಹಾಕೊಂಡಿದ್ರು. ಅಂದ್ರೆ ಸಂಜು ಸ್ಯಾಮ್ಸನ್ ನ ಗೆಲುವು ನನ್ನ ಗೆಲುವು ಕೂಡ ಅನ್ನುವಂತ ರೀತಿಯಲ್ಲಿ ಅವರು ಸಾಕಷ್ಟು ಬಾರಿ ಮಾತನಾಡಿಕೊಂಡಿದ್ದಾರೆ. ಸಂಜು ಸ್ಯಾಮ್ಸನ್ ಬಹಳ ಸೀನಿಯರ್ ಪ್ಲೇಯರ್. ಈಗ T20 ವರ್ಲ್ಡ್ ಕಪ್ ಅಂದ್ರೆ ಈ T20 ವರ್ಲ್ಡ್ ಕಪ್ ಆಡಿರುವಂತ ಟೀಮ್ ಇಂಡಿಯಾ ಪರವಾಗಿ ಆಡಿರುವಂತ ತಂಡದಲ್ಲಿ ಸಂಜು ಸ್ಯಾಮ್ಸನ್ ಅವರು ಬಹಳ ಸೀನಿಯರ್ ಆಟಗಾರ. ಅವರು ಜಾಸ್ತಿ ಟೀಮ್ ಇಂಡಿಯಾ ಜರ್ಸಿಯಲ್ಲಿ ಕಾಣಿಸ್ಕೊಂಡಿಲ್ಲ ಅಂದ್ರೂ ಕೂಡ ಹಿರಿಯ ಆಟಗಾರರ ಜೊತೆಗೆ ಸಿಕ್ಕಾಪಟ್ಟೆ ಡ್ರೆಸ್ಸಿಂಗ್ ರೂಮ್ ಅನ್ನ
ಹಂಚ್ಕೊಂಡಿರುವಂಥ ಒಂದು ಅನುಭವ ಅವರಿಗಿದೆ. ಅವರೇ ಒಂದು ಫೈನಲ್ ಮ್ಯಾಚ್ನಲ್ಲಿ ಅವರು ಕೊಟ್ಟಂತಹ ಒಂದು ಇಂಟರ್ವ್ಯೂ ಏನಿತ್ತು, ಆ ಇಂಟರ್ವ್ಯೂನಲ್ಲೂ ಕೂಡ ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನಲ್ಲಿ ಹೇಳಿದಂಥ ಮಾತುಗಳೇನಿತ್ತು, ಸೊ ಆ ಮಾತುಗಳೇ ಅವರ ಅನುಭವವನ್ನು ನಾವು ಅರ್ಥ ಮಾಡ್ಕೋಬಹುದು. ನಾನು ಡಗೌಟ್ನಲ್ಲಿ ಕೂತ್ಕೊಂಡು ತುಂಬ ವರ್ಷಗಳ ಕಾಲ ವಿರಾಟ್ ಕೊಹ್ಲಿ ಅವರ ಆಟ ನೋಡಿದ್ದೀನಿ, ರೋಹಿತ್ ಶರ್ಮಾ ಅವರ ಆಟ ನೋಡಿದ್ದೀನಿ. ಅಂದರೆ ಅವರ ಮೇಲೆ ಇರುವಂಥ ಸೀನಿಯರ್ಸ್ ಪ್ಲೇಯರ್ಸ್ಗಳ ಆಟವೆಲ್ಲವನ್ನು ಕೂಡ ನೋಡ್ಕೊಂಡ್ ಬಂದಿದ್ದೀನಿ. ನನಗೂ ಕೂಡ ಒಂದು ಕಾಲ ಬರುತ್ತೆ ಅನ್ನೋದನ್ನ ನಾನು ಬಲವಾಗಿ ನಂಬಿದ್ದು, ಈಗ ಬಂದಿದೆ ಅನ್ನುವಂಥ ಅರ್ಥದಲ್ಲಿ ಅವರು ಅವತ್ತು ಮಾತಾಡಿದರು. ಅಂದರೆ ಮೊನ್ನೆ RCB ಮತ್ತು CSK ಮ್ಯಾಚ್ನಲ್ಲೂ ಕೂಡ ಅದೇ ರೀತಿಯಾಗಿರುವಂಥ ಒಂದು ಕ್ರಾಸ್ ಓವರ್ ಬಿಲ್ಡ್ ಆಗಿತ್ತು. ಸಂಜು ಸ್ಯಾಮ್ಸನ್ ಅವರು ವಿಕೆಟ್ ಬಿದ್ದು ಅಂದರೆ ಅವರು ಔಟ್ ಆಗಿ ಹೀಗೆ ಆ ಪೆವಿಲಿಯನ್ ಕಡೆಗೆ ಡಗೌಟ್ ಕಡೆಗೆ ನಡ್ಕೊಂಡು ಬರುವಾಗ ಕ್ಯಾಮ್ರಾದಲ್ಲಿ ಸಂಜು ಸ್ಯಾಮ್ಸನ್ ಮತ್ತು ವಿರಾಟ್ ಕೊಹ್ಲಿ ಅವರು ಮಾತ್ರ ಇರ್ತಾರೆ. ಆಗ ಸಂಜು ಸ್ಯಾಮ್ಸನ್ ಅವರು ನಿರಾಸೆಯಿಂದ ಮುಂದೆ ಹೆಜ್ಜೆ ಹಾಕ್ತಾ ಇದ್ರೆ ವಿರಾಟ್ ಕೊಹ್ಲಿ ಅವರನ್ನು ನೋಡಿ ಅವ್ರಿಗೊಂದು ಗ್ರೀಟಿಂಗ್ಸ್ ಅನ್ನ ಕೊಡ್ತಾರೆ. ಆ ಗ್ರೀಟಿಂಗ್ಸ್ ನಲ್ಲಿ ವಿರಾಟ್ ಕೊಹ್ಲಿ ಅವರ ಮುಖಭಾವ ಏನಪ್ಪ ಹಿಂಗಾಗೋಯ್ತಲ್ಲ ಹುಡುಗನಿಗೆ ಅನ್ನೋ ರೀತಿಯಲ್ಲಿತ್ತು. ಅವ್ರು ಬಹಳ ಬೇಜಾರಾಗಿರುವಂತ ಮುಖಭಾವದಲ್ಲಿ ಆ ಒಂದು ಸೀನ್ ಎಲ್ಲ ಅಲ್ಲಿ ಪೋರ್ಟ್ರೇ ಮಾಡಿದ್ರು. ಯಾಕೆ ಇಂಥ ವಿಚಾರಗಳು ಮುಖ್ಯ ಆಗುತ್ತೆ ಅಂತಂದ್ರೆ ವಿರಾಟ್ ಕೊಹ್ಲಿ ಅವರ ಅಗ್ರೆಷನ್ ಎಂತದ್ದು ಅಂತ ನಾವೆಲ್ಲರೂ ಕೂಡ ನೋಡಿದ್ದೀವಿ. ಅದು IPL ಇರ್ಬೋದು, ಅಥವಾ ಏಕದಿನ ಕ್ರಿಕೆಟ್ ಇರ್ಬೋದು, ಅಥವಾ ಅಂತಾರಾಷ್ಟ್ರೀಯ T20 ಇರ್ಬೋದು, ಮತ್ತೆ ಟೆಸ್ಟ್ ಫಾರ್ಮ್ಯಾಟ್ ಇರ್ಬೋದು. ಎಲ್ಲಾ ಫಾರ್ಮ್ಯಾಟ್ ಅಲ್ಲೂ ಕೂಡ ಆ ಒಂದು ಕ್ರಿಕೆಟ್ನ ಒಂದು ರಾಯಭಾರಿಯಾಗಿ, ಅಘೋಷಿತ ರಾಯಭಾರಿಯಾಗಿ ವಿರಾಟ್ ಕೊಹ್ಲಿ ಅವರು ಯಾಕೆ ಮುಂಚೂಣಿಯಲ್ಲಿ ಇರ್ತಾರೆ ಅಂತಂದ್ರೆ, ಒಂದು ಅವರ ಕ್ರಿಕೆಟಿಂಗ್ ಟೆಕ್ನಿಕಲ್ ಸ್ಕಿಲ್ಗೆ, ಆದ್ರೆ ಮತ್ತೊಂದು ಅವರು ಆನ್ ಫೀಲ್ಡ್ ನಲ್ಲಿ ತೋರಿಸುವಂತ ಅಗ್ರೆಷನ್ಗೆ. ಅಂತ ಅಗ್ರೆಷನ್ ಅವರು ಬೌಲರ್ಗಳು ಔಟ್ ಆಗಲಿ ಅಥವಾ ಟಾಪ್ ಆರ್ಡರ್ ಬ್ಯಾಟರ್ಗಳು ಔಟ್ ಆಗಲಿ, ಎಂತ ಸಿಚುವೇಶನ್ ಅಲ್ಲೂ ಕೂಡ ಅವರ ಒಂದು ಅಗ್ರೆಷನ್ ಅನ್ನು ನೋಡೋದಕ್ಕೇನೆ ನಮಗೆ ಎರಡು ಕಣ್ಣು ಸಾಕಾಗಲ್ಲ. ಅಂತ ಒಂದು ಅಂತ ಒಂದು ವೈಬ್ ಅನ್ನ ಅವರು ಆನ್ ಫೀಲ್ಡ್ ನಲ್ಲಿ ಕ್ರಿಯೇಟ್ ಮಾಡ್ತಾರೆ. ಅಂತ ಮನುಷ್ಯ ಸಂಜು ಸ್ಯಾಮ್ಸನ್ ವಿಕೆಟ್ ಬಿದ್ದಂತ ಸಂದರ್ಭದಲ್ಲಿ ಸಪ್ಪೆ ಮುಖ ಮಾಡಿಕೊಂಡು ಒಂದು ಮುಖಭಾವವನ್ನ ಕೊಟ್ಟಿದ್ದು ಬಹಳ ಬೇಜಾರು ಅನ್ನಿಸ್ತು. ಅಂದ್ರೆ ಸಂಜು ಸ್ಯಾಮ್ಸನ್ಗೆ ಮೇಲೆ ಅವ್ರಿಟ್ಟಿರುವಂತಹ ಆ ಒಂದು ಹೋಪಿಗೆ ಅಥವಾ ಈ ಹುಡುಗನಿಗೆ ಹಿಂಗ ಆಗೋಯ್ತಲ್ಲ ಅನ್ನುವಂತ ಒಂದು ಭಾವನೆ ಅವರ ಮುಖದಲ್ಲಿ ಇದ್ದಂಗೆ ಅದು ಭಾಸ ಆಗಿತ್ತು. ಆ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇರುವಂತದ್ದು. ವಿರಾಟ್ ಕೊಹ್ಲಿ ಅವರ ಭಾವಕ್ಕೂ ಕೂಡ ಸಿಕ್ಕಾಪಟ್ಟೆ ಅಭಿಮಾನಿಗಳು ಒಂದು ರೀತಿಯಲ್ಲಿ ರೆಸ್ಪಾಂಡ್ ಮಾಡ್ತಾ ಇರುವಂತದ್ದು. ಮತ್ತೆ ಸಂಜು ಸ್ಯಾಮ್ಸನ್ ಕೂಡ ಮುಂದಿನ ಪಂದ್ಯಗಳಲ್ಲಿ ತನ್ನ ಹಳೆ ವೈಭವಕ್ಕೆ ಮರಳಲಿ ಅನ್ನುವಂತ ಒಂದು ಆಶಾಭಾವನೆಯನ್ನು ಕೂಡ ಅಭಿಮಾನಿಗಳು ವ್ಯಕ್ತಪಡಿಸ್ತಾ ಇರುವಂತದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.